ಹಾಯ್ ಹಲೋ ವೀಕ್ಷಕರೇ, ನಾನು ಇನ್ನೊಂದು ವಿಡಿಯೋಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮೋಟೋ S50 ಈ ಫೋನ್ನಲ್ಲಿ ಏನೆಲ್ಲ ಫ್ಯೂಚರ್ ಇದೆ, ಹಾಗೆ ಇದರ ಕ್ಯಾಮರಾ ಹೇಗಿದೆ, ಇದರ ಡಿಸ್ಪ್ಲೇ ಹೇಗಿದೆ, ಹಾಗೆ ಇದರ ಯಾವ ಪ್ರೊಸೆಸರನ್ನು ಸಹ ಯೂಸ್ ಮಾಡಿದ್ರೆ ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಇನ್ನು ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಾದ್ರೆ 6.36 ಇಂಚಿನ ಒಂದು ದೊಡ್ಡ ಡಿಸ್ಪ್ಲೇಯನ್ನು ಹೊಂದಿದೆ. ಹಾಗೆ ಇದರಲ್ಲಿ LTPO ಅಂತ ಒಂದು ಹೊಸ ತಂತ್ರಜ್ಞಾನವನ್ನು ಸಹ ಇದರಲ್ಲಿ ಬಳಸಲಾಗಿದೆ. ಇನ್ನು ಈ ಫೋನ್ನ ಪ್ರೊಸೆಸರ್ ಬಗ್ಗೆ ಮಾತಾಡಬೇಕಾದ್ರೆ ಮೀಡಿಯಾಟೆಕ್ ಅವರ ಡೈಮೆನ್ಷನ್ 7300 ಪ್ರೊಸೆಸರನ್ನು ಸಹ ಈ ಫೋನಲ್ಲಿ ಯೂಸ್ ಮಾಡಿದ್ದಾರೆ. ಇದೊಂದು ಒಳ್ಳೆ ವೇಗದ ಪ್ರೊಸೆಸರ್ ಆಗಿದೆ. ಇದು ವಿಡಿಯೋ ಎಡಿಟರ್ಸ್ ಹಾಗೆ ಗೇಮರ್ಸಿಗೆ ಬೆಸ್ಟ್ ಅನಿಸ್ತಾ ಇದೆ ಈ ಫೋನು. ಮೇಯ್ನಾಗಿ ಈ ಫೋನ್ನ ಕ್ಯಾಮರಾ ಬಗ್ಗೆ ಮಾತಾಡಬೇಕಾದ್ರೆ ಇದರಲ್ಲಿ ಸೋನಿಯವರ IMX8-196 ಅದು ಸ್ಟೆಬಿಲೈಸೇಷನ್ ತಂತ್ರಜ್ಞಾನದೊಂದಿಗೆ 50 ಮೆಗಾ ಪಿಕ್ಸೆಲ್ನ ಒಂದು ಕ್ಯಾಮರಾ, ಹಾಗೆ 13 ಮೆಗಾ ಪಿಕ್ಸೆಲ್ನ ಒಂದು ಅಲ್ಟ್ರಾ ವೈಡ್ ಕ್ಯಾಮರಾವನ್ನು ನೀಡುತ್ತಿದ್ದಾರೆ. ಹಾಗೆ 3x ಝೂಮ್ನೊಂದಿಗೆ 10 ಮೆಗಾ ಪಿಕ್ಸೆಲ್ನ ಇನ್ನೊಂದು ಕ್ಯಾಮರಾವನ್ನು ನೀಡ್ತಾ ಇದ್ದಾರೆ. ಹಾಗೆ ನಿಮಗೆ ಸೆಲ್ಫಿ ವಿಡಿಯೋಗಾಗಿ 32 ಮೆಗಾ ಪಿಕ್ಸೆಲ್ನ ಒಂದು ಕ್ಯಾಮರಾವನ್ನು ಸಹ ನೀಡ್ತಾ ಇದ್ದಾರೆ. ಇನ್ನು ಮೇಯ್ನಾಗಿ ಈ ಫೋನ್ನ ಬ್ಯಾಟರಿ ಬಗ್ಗೆ ಮಾತಾಡಬೇಕಾದ್ರೆ ಇದರಲ್ಲಿ 4310 mAh ಬ್ಯಾಟರಿಯನ್ನು ಹೊಂದಿದೆ. ಹಾಗೆ 68 ವ್ಯಾಟ್ನ ಒಂದು ಸೂಪರ್ ಫಾಸ್ಟ್ ಚಾರ್ಜರನ್ನು ನೀಡ್ತಾ ಇದ್ದಾರೆ. ಹಾಗೆ 15 ವ್ಯಾಟ್ನ ಒಂದು ವೈರ್ಲೆಸ್ ಚಾರ್ಜರ್ ಸಪೋರ್ಟ್ ಸಹ ತಗೊಳ್ತಾ ಇದೆ ಈ ಫೋನು. ಇನ್ನು ಮೇಯ್ನಾಗಿ ಈ ಫೋನ್ನ ಪ್ರೈಸ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತಾಡಬೇಕಾದ್ರೆ 12GB ರ್ಯಾಮು 256GB ಸ್ಟೋರೇಜ್ ಏನಿದೆ ಇದಕ್ಕೆ 26,000 ಆಗುತ್ತೆ. ಹಾಗೆ 12GB ರ್ಯಾಮು 512GB ಏನಿದೆ ಇದಕ್ಕೆ 29,500 ಆಗುತ್ತೆ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ಥರ ಇನ್ಫಾರ್ಮೇಷನ್ ತಗೊಂಡು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.